ಈ ಸಿನಿಮಾ ವಿಚಾರಕ್ಕೆ ಬಂದರೆ ಎಲ್ಲರೂ ಕಾಲು ಎಳೆಯುತ್ತೆ ಕಾಲ ಅನ್ನುವಂಥದ್ದು ಸಿನಿಮಾ ವಿಚಾರಕ್ಕೆ ಬಂದರೆ ನಿಮ್ಮ ಮೊದಲನೇ ಸಿನಿಮಾ ಹೀರೋ ಆಗಿ ನಟಿಸಿದಂಥ ಮೊದಲನೇ ಸಿನಿಮಾ ಮುಹೂರ್ತ ಆಗಿರುವಂಥದ್ದು. ಓಕೆ, ಅದಂತರ 2 ಸಿನಿಮಾ ರಿಲೀಸ್ ಆಯಿತು, ಬಟ್ ಇದು ಮೊದಲನೇ ಸಿನಿಮಾ ನೀವು ಆ್ಯಕ್ಟ್ ಮಾಡಿದಂದು. ಬಟ್ ಇದು ಇವಾಗ ರಿಲೀಸ್ ಹಂತಕ್ಕೆ ಬರ್ತಾಯಿದೆ, ಬಟ್ ಎಷ್ಟು ಎಕ್ಸೈಟ್ ಆಗಿದ್ದೀರಾ? ಬಟ್ ಯಾಕೆ ಇಷ್ಟೊಂದು ಮೊದಲನೇ ಅಂದರೆ 2 ಸಿನಿಮಾ ರಿಲೀಸ್ ಆದಮೇಲೆ ಇದು ಬರ್ತಾ ಇರುವಂಥದ್ದು ಯಾಕೆ ಅಂತ? ಸರ್ ಅದೇ ಎಲ್ರ ಕಾಲಿಳಿತ ಕಾಲ ನಮ್ಮ ಸಿನಿಮಾ ಟೈಟ್ಲ್ ಹೇಳ್ದಂಗೆ ನಮ್ಮ ಕಾಲನೇ ಹೇಳ್ಕೊಂಡು ಇಷ್ಟು ವರ್ಷಗಳ ಕಾಲ ಸಿನಿಮಾ ರಿಲೀಸ್ ಆಗೋಕ್ಕೆ ಸಾಕಷ್ಟು ಅಡೆತಡೆಗಳು ಬಂತು. ಸೊ ಇವಾಗ ಅದನ್ನೆಲ್ಲ ಮೀರಿ ನಾವು ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಏಪ್ರಿಲ್ 17ನೇ ತಾರೀಕು ರಿಲೀಸ್ ಮಾಡ್ತಾ ಇರೋದು. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ನಾನು ಇವತ್ತವರೆಗೂ ನಂಬಿದ್ದೀನಿ. ಸೊ ಇದು ಕೂಡ ಅದಕ್ಕೆ ಒಂದು ಒಳ್ಳೇದಾಗಕ್ಕೆ ಈ ಸಿನಿಮಾ ಇಷ್ಟು ವರ್ಷ ಡಿಲೇ ಆಯಿತು ಅಂತ ಅಂದ್ಕೊತೀನಿ. ಯಾಕಂತ ಹೇಳಿದ್ರೆ ಈ ಸಿನಿಮಾದಲ್ಲಿ ಇರುವಂಥ ಕತೆ ಯಾವ ರೀತಿ ಇದೆ ಅಂತಂದರೆ, ಇನ್ನು 50 ವರ್ಷ ಬಿಟ್ಟು ಈ ಕತೆ ನೀವು ಮಾಡಿದ್ರೂ ಅದು ಫ್ರೆಶ್ ಆಗೇ ಇರುತ್ತೆ ಆ ಸಬ್ಜೆಕ್ಟು. ಸೊ ಹಾಗಾಗಿ ಇದೇನು ಈ ಟ್ರೆಂಡಿಗೆ ಮಾಡಿರುವಂಥ ಸಿನಿಮಾ, ಈಗಿನ ಜನ್ರೇಷನಿಗೆ ಮಾಡಿರೋ ಆ ಥರದ್ದಲ್ಲ. ಇದರಲ್ಲಿ ಒಂದು ನಾವು ಬ್ಯಾಕ್ ಟು ಲೈಕ್ ನಮ್ಮ ಹಳೇ ಕಾಲದ ಸಿನಿಮಾಗಳು ಯಾವ ರೀತಿ ಇರುತ್ತೆ ಅದನ್ನೇ ಆ ರೀತಿಯಾದಂಥ ಫೀಲ್ನ ರೀಕ್ರಿಯೇಟ್ ಮಾಡೋಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದೀವಿ. ಇನ್ ದ ಸೆನ್ಸ್ ಆಫ್ ಲೈಕ್ ಕ್ಯಾಮ್ರಾ ಶೂಟಿಂಗ್ ಮಾಡುವಂಥ ಫಾರ್ಮ್ಯಾಟ್ ಆಗಿರ್ಬೋದು, ಅಲ್ಲಿ ನಾವು ಹಾಕಿರುವಂಥ ಕಾಸ್ಟ್ಯೂಮ್ಸ್ಗಳಾಗಿರ್ಬೋದು, ಆ್ಯಂಡ್ ಮ್ಯೂಸಿಕ್ ಆಗಿರ್ಬೋದು. ನಿಮಗೆ ಈಗಿನ ಕಾಲದ ಮ್ಯೂಸಿಕ್ಕು ಇವಾಗ ಹೆಂಗೆ ನೀವು ಜೋರಾಗಿ ದಡಬಡ ಅಂತ ಜೋರು ಮ್ಯೂಸಿಕ್ ಎಲ್ಲ ಇರ್ತಲ್ಲ, ಬಿಲ್ಡಪ್ ಮ್ಯೂಸಿಕ್ ಆ ಥರ ಏನಿಲ್ಲ. ಹಳೇ ಕಾಲದಲ್ಲಿ ನಿಮಗೆ ಯಾವ ರೀತಿ ಮ್ಯೂಸಿಕ್ ಇರ್ತಾ ಇತ್ತು ಅದೇ ರೀತಿ ನಮ್ಮ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಅದರ ಮ್ಯೂಸಿಕ್ ಯಾವ ರೀತಿ ಇದೆ ಅಂತ. ಸೊ ಇದೊಂದು ತುಂಬ ವಿಭಿನ್ನ ಪ್ರಯತ್ನ, ಆ್ಯಂಡ್ ಈ ರೀತಿಯಾದಂಥ ಪ್ರಯತ್ನ ಖಂಡಿತವಾಗ್ಲೂ ಗೆಲ್ಲಬೇಕು. ಯಾಕಂತ ಹೇಳಿದ್ರೆ ಈ ದೊಡ್ಡ ಸಿನಿಮಾಗಳೆಲ್ಲ ಮಾಡ್ತಾ ಇದ್ದಾರೆ, ಎಲ್ಲದೂ ಚೆನ್ನಾಗಿ ಆಗ್ತಾಯಿದೆ. ಬಟ್ ಸ್ಟಿಲ್ ಈ ಥರ ಚಿಕ್ಕ ಸಿನಿಮಾಗಳು, ಸ್ಮಾಲ್ ಬಜೆಟ್ ಸಿನಿಮಾಗಳು ಖಂಡಿತವಾಗ್ಲೂ ಗೆಲ್ಲಬೇಕು. ಗೆದ್ದಾಗ ಮಾತ್ರ ಇನ್ನಷ್ಟು ಕಲಾವಿದರು ಹೋಪ್ಸ್ನ ಕಳ್ಕೊಳ್ಳಲ್ಲ. ಇನ್ನೂ ಸಿನಿಮಾ ಇಂಡಸ್ಟ್ರಿ ಅನ್ನೋದಿದೆ, ಇಲ್ಲಿ ನಮಗಿನ್ನೂ ಜೀವನ ಇದೆ, ಇಲ್ಲೂ ದುಡಿಮೆ ಮಾಡ್ಬೋದು ಅಂತ ಒಂದು ಭರವಸೆ ಮತ್ತೆ ಬರುತ್ತೆ. ಸೊ ಆ ಭರವಸೆ ಮೂಡಿಸೋಕ್ಕೆ ನಮ್ಮ ಒಂದು ಎಲ್ಲರ ಕಾಲಿಳಿತ ಕಾಲ ಸಿನಿಮಾ ಸಜ್ಜಾಗಿದೆ. ನನಗೆ ಗೊತ್ತಿರೋಂಗೆ ಸಿನಿಮಾ ಲವರ್ಸಿಗೆ ಖಂಡಿತವಾಗ್ಲೂ ಈ ಸಿನಿಮಾ ಇಷ್ಟ ಆಗುತ್ತೆ. ಅಂದರೆ ಸರ್, ಈಗ ಸಿನಿಮಾ ಕಂಪ್ಲೀಟಾಗಿ ರೆಟ್ರೋ ಸ್ಟೈಲಲ್ಲಿ ಮೂಡ್ ಬಂದಿದೆ. ಬಟ್ ನಿಮ್ಮ ಮೊದಲನೇ ಆಯ್ಕೆ ಮೊದಲನೇ ಸಿನಿಮಾ ಅಂದಾಗ ನಿಮಗೂ ಒಂದಿಷ್ಟು ನಿರೀಕ್ಷೆ ಇರ್ತದೆ, ಈ ಥರ ಸಿನಿಮಾ ನಾನು ಮಾಡಬೇಕು ಅನ್ನುವಂಥದ್ದು ಆ್ಯಸ್ ಆ್ಯಕ್ಟರಾಗಿ ಇರುತ್ತೆ. ಬಟ್ ನಿಮಗೆ ಇದನ್ನೇ ಸೆಲೆಕ್ಟ್ ಮಾಡಿರುವಂಥದ್ದು ಯಾಕೆ ಈ ಕತೆ? ಅದೇ ನೋಡಿ, ಇವಾಗ ನನ್ನ ವೇಷಭೂಷಣ ನೋಡಿ, ನಾನು ಯಾವತ್ತೂ ಸ್ಟೈಲಿಶ್ ಪಾರ್ಟ್ ಎಲ್ಲ ಇರ್ತೀನಿ. ನಾನು ಸ್ಟೇಜ್ ಮೇಲೆ ಹೋದಾಗಿರಲಿ, ಮ್ಯೂಸಿಕ್ ವೀಡಿಯೋಸಲ್ಲಾಗಿರಲಿ. ಆದರೆ ಈ ಕಥೆನ ನಾನು ಏನಕ್ಕೆ ಚೂಸ್ ಮಾಡಿದೆ ಅಂತ ಹೇಳಿದ್ರೆ, ಆ ಒಂದು ಇಮೇಜ್ ಏನಿದೆ ನನ್ನ ಹತ್ರ ಆಲ್ರೆಡಿ, ಏನು ಚಂದನ್ ಶೆಟ್ಟಿ ಒಬ್ಬ ಸಿಂಗರ್, ಒಬ್ಬ ರ್ಯಾಪರ್, ಒಬ್ಬ ಸ್ಟೇಜ್ ಮೇಲೆ ಒಬ್ಬ ಪರ್ಫಾರ್ಮರ್, ಆ ಒಂದು ಇಮೇಜನ್ನು ಬಿಟ್ಟು ಕಂಪ್ಲೀಟಾಗಿ ಐ ವಾಂಟೆಡ್ ಟು ಡೂ ಸಮಥಿಂಗ್ ಡೆಡ್ ಆಪೋಸಿಟ್. ನೀವು ಪೋಸ್ಟರಲ್ಲಿ ನೋಡಿದ್ರೆ ಆ ಥರಕ್ಕೂ ಇಟ್ಸ್ ಡೂ ಡಿಫ್ರೆಂಟ್. ಸೊ ನಾನೇ ಅಲ್ಲದ ಒಂದು ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡಿ ಅದನ್ನು ಜನಗಳಿಗೆ ಒಪ್ಪಿಸಿ ಅದನ್ನು ಅವರು ಸ್ವೀಕಾರ ಮಾಡಿದ್ರೆ ಮಾತ್ರ ನಾನೊಬ್ಬ ಆ್ಯಕ್ಟರ್ ಆಗ್ಬೋದು ಅನ್ನೋ ಒಂದು ರಿಸ್ಕ್ ತೊಗೊಂಡು ಮಾಡಿರುವಂಥ ಕ್ಯಾರೆಕ್ಟ್ರು. ಯಾಕಂತ ಹೇಳಿದ್ರೆ ಈಸಿ ಕಂಫರ್ಟ್ ಝೋನಲ್ಲಿ ಇದ್ದು ಮಾಡುವಂಥದ್ದು ನಾನು ಯಾವಾಗ ಬೇಕಾದ್ರೂ ಮಾಡ್ಬೋದು, ಅದು ತೊಂದರೆ ಇಲ್ಲ. ಬಟ್ ಒಬ್ಬ ನಟನಾಗಿ ಚಂದನ್ ಶೆಟ್ಟಿ ಆ್ಯಕ್ಟ್ ಮಾಡಬಲ್ಲ ಅಂತ ತೋರಿಸ್ಕೊಳ್ಳೋಕ್ಕೆ ನನಗೆ ಈ ಕ್ಯಾರೆಕ್ಟರ್ ಮುಖಾಂತರ ನಾನು ಆ್ಯಕ್ಟ್ ಮಾಡ್ತು ಅಂತಂದರೆ ಜನ ನನ್ನ ಗುರ್ತಿಡಿತಾರೆ, ನನಗೊಂದು ರೆಕಗ್ನಿಷನ್ ಕೊಡ್ತಾರೆ. ಚಂದನ್ ಶೆಟ್ಟಿ ಇಲ್ಲ ಅವನು ಮ್ಯೂಸಿಕ್ ಅಷ್ಟೇ ಅಲ್ಲ, ಅವನು ಆ್ಯಕ್ಟಿಂಗ್ ಕೂಡ ಮಾಡಬಲ್ಲ ಅನ್ನೋ ಒಂದು ಸ್ಟ್ಯಾಂಪ್. ಅಂದರೆ ಸರ್, ಈಗ ಸಿಂಗರಾಗಿ, ರ್ಯಾಪರಾಗಿ ಜನರ ಮನಸ್ಸನ್ನು ಗೆದ್ದಿದ್ದೀರಾ. ಬಟ್ ಇವಾಗ ಆ್ಯಕ್ಟರಾಗಿ ಗೆಲ್ಲೋದು ಎಷ್ಟು ನಿಮಗೆ ಚಾಲೆಂಜ್ ಅಂತ ಅನಿಸುತ್ತೆ? ಬಟ್ ನಿಮ್ಮನ್ನು ಆ್ಯಕ್ಟರಾಗಿ ಯಾವ ರೀತಿ ರಿಸೀವ್ ಮಾಡ್ಕೊಂಡಿದ್ದಾರೆ ಅಂತ ನಿಮ್ಮ ಗಮನಕ್ಕೆ ಬಂದಿದೆ ಅಂತ ಅನ್ನುವಂಥ ವಿಚಾರ ಏನಾದರೂ ತಿಳ್ಕೊಂಡ್ರ, ಅಥವಾ ತಿಳ್ಕೊಂಡಾಗ ನೀವೆಷ್ಟು ಎಕ್ಸೈಟ್ ಆದ್ರಿ ಅನ್ನೋದು? ನನಗೆ ಸೂತ್ರಧಾರಿ ಸಿನಿಮಾ ರಿಲೀಸ್ ಆಯ್ತಲ್ಲ, ಸೂತ್ರಧಾರಿ ಸಿನಿಮಾ ರಿಲೀಸ್ ಆಗಿ ಅದನ್ನು ನೋಡಿದಂಥ ಜನ ನನ್ನ ಆ್ಯಕ್ಟಿಂಗ್ನ ಇಷ್ಟಪಟ್ಟರು. ಇಲ್ಲ ನಟನೆ ನೀನು ಮಾಡ್ತೀಯಾ, ಒಂದು ಗ್ರಿಪ್ಪಿಂಗ್ ಇದೆ, ಆ್ಯಂಡ್ ಫಸ್ಟ್ ಸಿನಿಮಾ ನೀನು ಮಾಡಿದ್ಯಾ ಅಂತ ಅನ್ಸಲ್ಲ ಅಂತ ಎಲ್ಲ ಹೇಳಿದ್ರು. ಸೊ ಅಲ್ಲಿ ಹ್ಯಾವ್ ಗೇನ್ಡ್ ಅ ಕಾನ್ಫಿಡೆನ್ಸ್. ಬಟ್ ಸೂತ್ರಧಾರಿಗೂ ಇದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೂತ್ರಧಾರಿಲಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ದು, ಸೊ ಇಟ್ ವಾಸ್ ಓಕೆ. ಬಟ್ ಇದರಲ್ಲಿ ಬಂದು ಒಂದು ಸಸ್ಪೆನ್ಸ್ ಇದೆ, ಆ್ಯಂಡ್
ಒಂದು ಮಧ್ಯವಯಸ್ಕನ ಒಂದು ಪಾತ್ರ ನೀವು ನೋಡ್ಬೋದು ಅದರಲ್ಲಿ. ಸೊ ನಾನೊಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆಗಿರ್ತೀನಿ ಆ್ಯಂಡ್ ಆವಾಗಿನ ಕಾಲದ ವೇಷಭೂಷಣ ಇರ್ಬೋದು, ಆಗಿನ ಸ್ಟೈಲ್ ಆಫ್ ಆ್ಯಕ್ಟಿಂಗ್ ಆಗಿದೆಯಲ್ಲ. ಸೊ ಅದರಲ್ಲಿ ಡೈರೆಕ್ಟರ್ ಹೇಳೋ ಪ್ರಕಾರ ಚೆನ್ನಾಗಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಯಾವತ್ತೂ ನಾನು ಮಾಡಿರೋದು ನಾನು ಯಾವತ್ತೂ ಚೆನ್ನಾಗಿ ಮಾಡಿದ್ದೀನಿ, ಸೂಪರಾಗಿ ಮಾಡಿದ್ದೀನಿ ಅಂತ ಯಾವತ್ತೂ ನಾನು ಹೇಳ್ಕೊಂಡಿಲ್ಲ ಇವತ್ತವರೆಗೂ. ಸೊ ಈಗಲೂ ಅಷ್ಟೇ ಆ ಥರ ನಾನು ಯಾವುದೇ ತುಂಬ ಓವರ್ ಆಗಿ ನಾನು ಎಕ್ಸಾಜುರೇಟ್ ಮಾಡೋದಾಗಿ ಏನೂ ಮಾಡೋದಿಲ್ಲ. ಪ್ರಯತ್ನ ಮಾಡಿದ್ದೀನಿ, ಆ ಪಾತ್ರನ ನಿರ್ವಹಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಪ್ರಾಬಬ್ಲಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಏಪ್ರಿಲ್ 17ನೇ ತಾರೀಕು ಈ ಸಿನಿಮಾ ರಿಲೀಸ್ ಆದಾಗ ದಯವಿಟ್ಟು ಬನ್ನಿ, ಸಿನಿಮಾ ನೋಡಿ. ಇಷ್ಟ ಆಯಿತು ಅಂತಂದರೆ ಇನ್ನೊಂದು 10 ಜನಕ್ಕೆ ಹೇಳಿ, ಅವ್ರಿಗೂ ಸಿನಿಮಾ ನೋಡೋಕ್ಕೆ ಹೇಳಿ, ನಮಗೆ ಸಪೋರ್ಟ್ ಮಾಡಿ. ಅಂದರೆ ಸರ್, ಈಗ ನೀವು ಈಗ ನಾನು ಆ್ಯಕ್ಟರ್ ಆಗಲೇಬೇಕು ಅಂತ ಬಂದವರಲ್ಲ, ನಾನು ಸಿಂಗರ್ ಆಗಬೇಕು ಅಂತ ಬಂದಂಥವ್ರು, ರ್ಯಾಪರ್ ಆಗಬೇಕು ಅಂತ ಅಂದ್ಕೊಂಡಿರುವಂಥವ್ರು. ಬಟ್ ಇದ್ರ ಜೊತೆಗೆ ಈ ಅವಕಾಶಗಳು, ನಟನೆ ಅನ್ನುವಂಥದ್ದು ಅವಕಾಶಗಳು ಸಿಗ್ತಾ ಹೋದಾಗ ನಿಮ್ಗೆ ಎಷ್ಟು ಖುಷಿ ಅನಿಸುತ್ತೋ ಬಟ್ ಈ ಸಂದರ್ಭದಲ್ಲಿ ಅಂತ? ಖಂಡಿತ ಖುಷಿ ಆಯಿತು. ಅವಕಾಶ ಅದೇ ಹುಡ್ಕೊಂಡು ಬಂದಿದ್ದು. ಆ್ಯಂಡ್ ನಾನು ಕೂಡ ಹಂಗೆ ಕಾಯ್ತಾ ಇದ್ದೆ ಕೂಡ. ನಾನು ಪ್ರಯತ್ನ ಮಾಡ್ತಾ ಇರಲಿಲ್ಲ ಆ್ಯಕ್ಟಿಂಗ್ ಮಾಡಬೇಕು ನಾನು ಅನ್ನೋ ಒಂದು ಪ್ರಯತ್ನ ಪಟ್ಟು ಪ್ರೊಡ್ಯೂಸರ್ಗಳನ್ನ ಮೀಟ್ ಮಾಡೋದಾಗಲಿ, ಡೈರೆಕ್ಟರ್ಗಳನ್ನ ಮೀಟ್ ಮಾಡೋ ಆ ಥರ ಯಾವುದು ಮಾಡಲಿಲ್ಲ ನಾನು. ಬಿಕಾಸ್ ನನ್ನ ಸಂಗೀತ ಕ್ಷೇತ್ರದಲ್ಲೇ ನಾನು ತುಂಬ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೆ. ಯಾವಾಗ ಆಪರ್ಚುನಿಟಿ ಹುಡ್ಕೊಂಬಂತು, ನಾವು ಚಿಕ್ಕ ವಯಸ್ಸಿಂದ ನಮಗೆ ಹೇಳ್ಕೊಡ್ತಿದ್ದು ಸ್ಕೂಲಲ್ಲೆಲ್ಲ, ಆಪರ್ಚುನಿಟಿ ಬಂದಾಗ ಬಿಡಬೇಡ, ಯೂಟಿಲೈಸ್ ಮಾಡ್ಕೋ, ಆಪರ್ಚುನಿಟಿ ಬರೋದೇ ಕಮ್ಮಿ, ಬಂದಾಗ ಯೂಟಿಲೈಸ್ ಮಾಡ್ಕೊ ಅಂತ ನಮ್ಮ ಚಿಕ್ಕ ವಯಸ್ಸಿಂದನೇ ಹೇಳ್ಕೊಟ್ಟಿರೋದು ಅದನ್ನು. ಸೊ ಯಾವಾಗ ಆಪರ್ಚುನಿಟಿ ಬಂತು ನೀನು ಆ್ಯಕ್ಟ್ರಾಗೋ, ಸೊ ಸಂಬಡಿ ಯಾರೋ ಒಬ್ರು ನನ್ನ ಮೇಲೆ ದುಡ್ಡು ಹಾಕೋಕ್ಕೆ ಮನ್ಸು ಮಾಡ್ತಾ ಇದ್ದಾರೆ ಅಂತಂದರೆ ಅವ್ರಿಗೆ ಗೊತ್ತಿರುತ್ತಲ್ವ, ಓಕೆ ಈತನಿಗೆ ಒಂದೇನೋ ಫೇಸ್ ವ್ಯಾಲ್ಯೂ ಇದೆ, ಸೊ ಈತನ ಹಾಕ್ಕೊಂಡ್ರೆ ಸಿನಿಮಾಗೆ ಜನ ಬರ್ತಾರೆ, ಆ ಥರದ್ದೆಲ್ಲ ಫೇಸ್ ವ್ಯಾಲ್ಯೂ ಇದೆ. ಸೊ ಆ ಥರ ನಂಬಿಕೆ ಇಟ್ಕೊಂಡು ಬಂದಾಗ ಸೊ ಮಾಡೋದು ಒಳ್ಳೆಯದು. ಅಂದರೆ ಆ ಪ್ರಯತ್ನ, ಆಪರ್ಚುನಿಟಿ ಯೂಸ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಸೊ ಐ ಜಸ್ಟ್ ಯುಟಿಲೈಸ್ಡ್ ಇಟ್. ಓಕೆ ಸರ್, ಈಗ ಸಿನಿಮಾ ನೋಡಿದ್ರೆ ನೀವು, ನಾವು ನೋಡಿದ್ರಲ್ವ, ಇವಾಗ ನಿಮ್ಗೆ ಅನಿಸುತ್ತೆ ಒಂದು ಕ್ಲಾರಿಟಿ ಸಿಕ್ಕಿರುತ್ತೆ. ಇದಕ್ಕಿಂತ ಹಿಂದೆಯೇ ಸುಜಯ್ ಶಾಸ್ತ್ರಿ ಅವರು ನಿಮಗೆ ಕತೆ ಹೇಳಲಿಕ್ಕಂತ ಬಂದಾಗ, ಬಟ್ ನಾನೇ ಯಾಕೆ ಸರ್ ಈ ಪಾತ್ರಕ್ಕೆ ಅನ್ನುವಂಥದ್ದು ನೀವು ಅವರಿಗೆ ಏನಾದರೂ ಕ್ವಶನ್ ಮಾಡಿದ್ರೆ ಅಥವಾ ಅವ್ರು ಹೇಳಿದ ತಕ್ಷಣ ಒಪ್ಕೊಂಡ್ರ ಅನ್ನೋ? ಇಲ್ಲ, ಆ್ಯಕ್ಚುಲಿ ಕತೆ ಕೇಳಿದ ತಕ್ಷಣ ನನಗೆ ಇಲ್ಲ ಇದೆ ಈ ಕತೆ ನನಗೆ ತುಂಬ ಇಷ್ಟ ಆಯಿತು, ಇದು ನಾನೇ ಮಾಡಬೇಕು ಈ ಕತೆ ಅಂತ ಹೇಳಿದೆ. ಅದಾದಮೇಲೆ ಮತ್ತೆ ಮನೆಗೆ ಬಂದು ಯೋಚನೆ ಮಾಡಿದಾಗ, ಬಟ್ ಇವರು ಹೇಳ್ದಂಗೆ ನಾನು ಅಲ್ಲದ ಕ್ಯಾರೆಕ್ಟರ್ ನಾನು ಪ್ಲೇ ಮಾಡಬೇಕು, ನನ್ನ ಐಡೆಂಟಿಟಿನೇ ಚೇಂಜ್ ಆಗುತ್ತೆ ಇವಾಗ. ಲೈಕ್ ನಾನಿವಾಗ ಇರೋವಂಥ ಒಂದು ವ್ಯಕ್ತಿ ಏನಿದ್ದೀನಿ, ಒಬ್ಬ ಸಿಂಗರ್ ರ್ಯಾಪರ್ ಅನ್ನೋ ಒಂದು ಐಡೆಂಟಿಟಿನ ಅದನ್ನ ಬಿಟ್ಟು ಇವಾಗ ಈ ರೀತಿಯಾದಂಥ ಒಂದು ಕ್ಯಾರೆಕ್ಟರ್, ಅಂದರೆ ಇದರಲ್ಲಿ ಹೀರೋಯಿಸಮ್ ಇಲ್ಲ ಈ ಕ್ಯಾರೆಕ್ಟ್ರಲ್ಲಿ. ಏನಾಗುತ್ತೆ ಅಂತ ಹೇಳಿದ್ರೆ, ಇವಾಗ ಆಲ್ರೆಡಿ ಒಂದು ಎಸ್ಟಾಬ್ಲಿಷ್ಡ್ ನೇಮ್ ಇರೋದ್ರಿಂದ, ಚಂದನ್ ಶೆಟ್ಟಿ ಅಂತ ಒಂದು ನೇಮ್ ಇರೋದ್ರಿಂದ ಸ್ವಲ್ಪ ಈ ಬಿಲ್ಡಪ್ ಇರೋವಂಥ ಸಿನಿಮಾಗಳು, ಸ್ಲೋ ಮೋಷನಲ್ಲಿ ವಾಕ್ ಮಾಡ್ಕೊಬರೋಂಥದ್ದು, ಜೋರಾಗಿ ಮ್ಯೂಸಿಕ್ ಬರೋವಂಥದ್ದು, ಫೈಟಿಂಗ್ ಮಾಡಿದ್ರೆ ಹೊಡೆದ್ರೆ ಒಂದು 4 ಜನ ಎಗ್ರು ಹೋಗೋವಂಥದ್ದು. ಸೊ ಈ ರೀತಿಯಾದಂಥ ಎಕ್ಸ್ಪೆಕ್ಟೇಷನ್ಸ್ ನನಗಿರಲಿಲ್ಲ. ನನಗೆ ಆ ರೀತಿಯಾಗಿ ಬರಬೇಕು ಅಂತ ನನಗಿರಲಿಲ್ಲ. ನನಗೆ ಈ ಸಿನಿಮಾದಲ್ಲಿ ಎಲ್ಲರೂ ತುಂಬ ಗೋಳಿಕು ಅಂತಾರೆ. ಅಂದರೆ ಯಾರೂ ವಾವ್ ಗ್ರೇಟು ಬಾಸ್ ಅಣ್ಣ ಅಂತ ಯಾರೂ ಹೇಳಲ್ಲ ಇದರಲ್ಲಿ ನಾನು ಇನ್ನೊಬ್ಬರ ಒಂದು ಶೇಡಲ್ಲೇ ನಾನು ಹಿಂಸೆಯಲ್ಲೇ ಬದುಕ್ತಾ ಇರ್ತೀನಿ, ನಾನು ಕ್ಯಾರಿ ಮಾಡ್ತಾ ಇರ್ತೀನಿ. ಆ ಒಂದು ಪ್ರಯತ್ನ ನನಗೆ ಮಾಡಬೇಕಾಗಿತ್ತು. ಐ ಡೋಂಟ್ ಹೀರೋಯಿಸಮ್. ನನ್ನ ಒಬ್ಬ ಆ್ಯಕ್ಟರ್ ಅಂತ ಗುರ್ತಿಟ್ಕೊಂಡ್ಬಿಟ್ರೆ ದೆನ್ ಐ ಕ್ಯಾನ್ ಪ್ಲೇ ಎನಿ ರೋಲ್ಸ್. ಲೈಕ್ ಬರೀ ಹೀರೋ ಆಗೇ ಮಾಡಬೇಕು ಅಂತೇನಿಲ್ಲ. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಕಥೆಯಲ್ಲಿ ಒಂದು ಕ್ಯಾರೆಕ್ಟರಾಗೂ ಮಾಡ್ಬೋದು ಒಂದು ದೊಡ್ಡ ಸಿನಿಮಾಗಳಲ್ಲಿ. ಸೊ ಆ ರೀತಿಯಾದಂಥ ಒಂದು ಥಾಟಲ್ಲಿ ನಾನು ಈ ಒಂದು ಫೀಲ್ಡಿಗೆ ಇವಾಗ ಎಂಟ್ರಿ ಆಗ್ತಾ ಇದ್ದೀನಿ. ಅಂದರೆ ಈ ಜರ್ನಿ ನಿಮಗೆ ಖುಷಿ ಅನಿಸುತ್ತಾ ಒಬ್ಬ ಆ್ಯಕ್ಟರ್ ಆಗಿ, ಅಥವಾ ಇಲ್ಲ ನಾನು ಸಿಂಗರ್ ರ್ಯಾಪರ್ ಆಗಿ, ಆ ಜರ್ನಿನೇ ನಿಮ್ಗೆ ಖುಷಿಯಾಗಿ ಅನಿಸುತ್ತಾ? ಎರಡರಲ್ಲೂ ಯಾವುದಾದ್ರೂ ಒಂದನ್ನು ಚೂಸ್ ಮಾಡೋದಾದರೆ ಯಾವ ಜರ್ನಿ ಬಗ್ಗೆ ತುಂಬ ಒಲವು ಇದೆ ನಿಮಗೆ ಅಂತ? ಖಂಡಿತವಾಗ್ಲೂ ನಾನೊಬ್ಬ ಸಿಂಗರಾಗೆ, ಸ್ಟೇಜ್ ಪರ್ಫಾರ್ಮರ್ ಆಗಿ ನನಗೆ ತುಂಬ ಇಷ್ಟ. ಯಾಕಂದರೆ ನಾನು ಬಂದಿದ್ದೆ ಹಂಗೆ. ಸೊ ಇವಾಗೆಲ್ಲ ಈಗ ಬರ್ತಿರೋದು, ಇವಾಗ ಸಿನಿಮಾ ಬರ್ತಾಯಿದೆ. ಆ್ಯಂಡ್ ಈಗ ನಾನು ಈ ಸಿನಿಮಾ ಸ್ಟಾರ್ಟ್ ಅಂದರೆ ನಾನು ಸಿನಿಮಾ ಮಾಡಬೇಕು ಅಂತ ಅಂದ್ಕೊಂಡಾದಾಗ ಇದ್ದಂತಹ ಸಿನಿಮಾ ಫೀಲ್ಡಿನ ಪರಿಸ್ಥಿತಿಗೂ ಈಗ ಪ್ರೆಸೆಂಟ್ ಆಗಿರೋ ಸಿನಿಮಾ ಫೀಲ್ಡಿನ ಪರಿಸ್ಥಿತಿ ತುಂಬ ಚೇಂಜ್ ಆಗಿ ಹೋಗ್ಬಿಟ್ಟಿದೆ. ಆಗ ತುಂಬ ಚೆನ್ನಾಗಿತ್ತು, ಥಿಯೇಟ್ರಲ್ಲಿ ಸಿನಿಮಾ ಓಡ್ತಾಯಿತ್ತು, OTTಯಲ್ಲಿ ಪರ್ಚೇಸ್ ಮಾಡ್ತಾಯಿದ್ರು ಸಿನಿಮಾಗಳನ್ನ. ಸಿನಿಮಾ ರಿಲೀಸ್ ಆಗೋ ಬಿಫೋರೇ ಪ್ರೊಡ್ಯೂಸರ್ಗೆ ದುಡ್ಡು ಬಂದು ಅವ್ರು ಸೇಫ್ ಆಗ್ತಾಯಿದ್ರು. ಬಟ್ ಈಗ ಆ ರೀತಿ ಇಲ್ಲ, ಇವಾಗೆಲ್ಲ ಉಲ್ಟಾ ಆಗೋಗಿದೆ. ಸೊ ಸಿನಿಮಾ ಆ್ಯಾವ್ರೇಜ್ ಆಗಿ ಬಂದ್ರೂ ಯಾರು
ಬಿಸ್ನೆಸ್ ಮಾಡ್ತಾ ಇಲ್ಲ. ಸಿನಿಮಾ ಸೂಪರ್ ಹಿಟ್ ಆಗಿ ಇದ್ದರೆ ಮಾತ್ರ ಸಿನಿಮಾಗಳು OTT ಅವ್ರು ಪರ್ಚೇಸ್ ಮಾಡ್ತಿದ್ದಾರೆ. ಸೂಪರ್ ಹಿಟ್ ಸಿನಿಮಾಗಳು ವರ್ಷಕ್ಕೊಂದು 2 ವರ್ಷಕ್ಕೊಂದು ಆ ಥರ ಬರ್ತಾ ಇದೆ. ಸೊ ಈಗಿರೋ ಸಿನಿಮಾ ಪರಿಸ್ಥಿತಿ ನೋಡಿದ್ರೆ, ಆಮೇಲೆ AI ಬೇರೆ ಈಗ ತುಂಬ ಫಾಸ್ಟಾಗಿ ಫಾರ್ವರ್ಡ್ ಮೂವ್ ಆಗ್ತಾಯಿದೆ. ಯಂಗ್ ಜನ್ರೇಷನ್ ಅವರೆಲ್ಲ ಬೇರೆ ಥರ ಕಾಂಟೆಂಟ್ ಕ್ರಿಯೇಷನ್ಗೆ ಒಲವು ತೋರಿಸ್ತಾ ಇದ್ದಾರೆ ಈಗಿನ ಯೂತ್ಸ್ಗಳು. ಅವ್ರಿಗೆ ಬೇಕಾಗಿರುವಂಥ ಕಂಟೆಂಟ್ಗಳನ್ನ ಕೊಡೋಕ್ಕೆ ಇಲ್ಲಿ ಅಷ್ಟು ಟ್ಯಾಲೆಂಟೆಡ್ ಡೈರೆಕ್ಟರ್ಸ್ ಅವರು ಕೂಡ ಕಮ್ಮಿ ಆಗ್ತಿದ್ದಾರೆ. ಅಂದರೆ ಎವ್ರಿಥಿಂಗ್ ಈಸ್ ಚೇಂಜಿಂಗ್. ಇದೊಂದು ಚೇಂಜ್ ಪ್ರೊಸೆಸ್ ನಡೀತಾ ಇದೆ. ಈ ಒಂದು ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ನಾನು ಸಂಗೀತಕ್ಕೆ ಸ್ಟಿಕ್ ಆನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಓಕೆ ಸರ್, ಈಗ ನಟನೆ